ನಮಗ್ ನಾವೇ ವಿಲನ್ಸ್ ಅಂತ ಹೇಳಿದ್ಮೇಲೆ ಎಲ್ಲರಿಗೂ ಕನೆಕ್ಟ್ ಆಗ್ಬಿಡ್ತೀರಿ. ಯಾರ್ಯಾರ ಲವರ್ಸ್ ಇರ್ತಿರೋ ಎಲ್ಲರೂ ಹೌದಲ್ವಾ ಕರೆಕ್ಟ್ ಅಲ್ವಾ ಅಂತ ಅನ್ಕೊಂತೀವಿ. ಗಂಡನೇ ವಿಲ್ಲನು, ಹೆಂಡತಿ ಗಂಡನ ವಿಲ್ಲನು, ಗಂಡ ಹೆಂಡತಿಗೆ ವಿಲ್ಲನ್ ಅಷ್ಟೇ. ಇವರು ನಿಮ್ ರೀಲ್ಸ್ ಅಲ್ಲಿ ಒಂದ್ ಸಖತ್ತಾಗಿದೆ. ನೀವು ಪಾರ್ಟಿಗೆ ಹೋಗಕ್ಕೆ ಅಮ್ಮನ್ಗೆ ಏನೋ ಪ್ಯಾಂಪರ್ ಮಾಡ್ತಿರ್ತೀರಲ್ಲ, ಅದು ಇಂಡೈರೆಕ್ಟ್ ಆಗಿ ಪಾರ್ಟಿದು ಡೀಟೇಲ್ಸ್ ಎಲ್ಲ ಕೊಡ್ತಾರೆ. ಅದಂತೂ ನಂಗೆ ಸಖತ್ ಮಜಾ ಅನ್ನಿಸ್ತು. ಇದೇನ್ ರಿಯಲ್ ಲೈಫಲ್ಲೂ ಆಗಿತ್ತಾ ಯಾವಾಗಾರ? ಯಾವ್ಯಾವ ಬ್ರ್ಯಾಂಡ್ಗಳು ಹೇಳೋದ್ ನೋಡ್ಬೇಕು ನೀವು. ಅದ್ ಯಾರು ಕುಡಿಯೋರ್ ತಲೆ ಮೇಲೆ ಹೊಡಿಬೇಕು ಆ ಲೆವೆಲ್ ಈ ಬ್ರ್ಯಾಂಡ್ಗಳನ್ನ ಹೇಳ್ತಾರೆ. ಹಾ ಕಣೆ ತಾತಪ್ಪ ತುಂಬಾ ಒಳ್ಳೆಯವರು ಬಿಡು. ಹಾ ತಾತಪ್ಪನ ನೆರಳು ಬರ್ಕೋ ಅಂತ ಅವಳ. ಅದ್ ಚೆನ್ನಾಗಿತ್ತು ಅದು. ಅದ್ ಹೆಂಗ್ ನಿಮ್ಗೆ ಈ ಥಾಟ್ಸ್ ಎಲ್ಲ ಬರುತ್ತೆ? ನಂಗೆ ಗೊತ್ತಿಲ್ಲ, ನಂಗೆ ಏನ್ ಬರುತ್ತೋ ಅದ್ ಮಾಡ್ತಾ ಅದು ಆಕ್ಚುಲಿ ನಾನು ಎಷ್ಟೊಂದ್ ಜನ ಹುಡುಗಿರು ನೋಡಿದೀನಿ ಆತರ ಇಂಡೈರೆಕ್ಟ್ ಆಗಿ ಮಾತಾಡ್ಬಿಟ್ಟು ಬ್ರ್ಯಾಂಡ್ಗಳನ್ನ ಬರ್ಕೊಳ್ಳೋದು ಅದೆಲ್ಲ ಸುಮಾರು ಜನಕ್ಕೆ ನೋಡಿದೀನಿ. ಮಾಡ್ತಿದ್ದಿದ್ ಒಂದ್ ವಿಷಯ ಏನಂತಂದ್ರೆ ಆತರ ಡ್ರಿಂಕ್ಸ್ ಹೆಸರು ಹೇಳ್ತಾ ಇರ್ಲಿಲ್ಲ, ಬಿಕಾಸ್ ನಂಗೆ ಗೊತ್ತಿರ್ಲಿಲ್ಲ. ಫ್ರಾಂಕ್ಲಿ ಹೇಳ್ತಾ ಇದೀನಿ. ಬಟ್ ನಿಮಗೆ ಇನ್ನೊಂದ್ ವಿಷಯ ಗೊತ್ತಾ? ಕುಡಿಲೇ ಇಲ್ದವ್ರಿಗೆ, ಯಾರು ಕುಡಿಯೋ ಅಭ್ಯಾಸ ಇರಲ್ಲ ಅವರಿಗೆ ಬ್ರ್ಯಾಂಡ್ಗಳ ಬಗ್ಗೆ, ಕಾಕ್ಟೇಲ್ಸ್ಗಳ ಬಗ್ಗೆ, ಅದನ್ನ ಹೆಂಗ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ನಂಗೆ ಕಾಕ್ಟೇಲ್ಸ್ ಬಗ್ಗೆ ಗೊತ್ತು, ಯಾಕಂದ್ರೆ ನಾನು ಆ ವಿಡಿಯೋ ನೋಡ್ತಿರ್ತೀನಿ. ಮತ್ತೆ ನಂಗೆ ಅದು ಏನೇನ್ ಮಿಕ್ಸ್ ಮಾಡ್ತಾರೆ ಅದು ಇಂಟ್ರೆಸ್ಟ್. ನಾವು ಕುಡಿಲಿಲ್ಲ ಅಂದ್ರೂ ಅದ್ರ ಬಗ್ಗೆ ಒಂದ್ ಜ್ಞಾನ ಇರುತ್ತೆ ನಮ್ಗೆ. ಬಟ್ ಈ ಬ್ರ್ಯಾಂಡ್ ಜಾಸ್ತಿ ಕರೆಕ್ಟ್. ಈ ಬ್ರ್ಯಾಂಡ್ ರೀಲ್ ಮಾಡ್ಬೇಕಾದ್ರೆ ನಾನು ಗೂಗಲ್ ಮಾಡಿದೀನಿ, ಇಂಡಿಯನ್ ಲಿಕ್ಕರ್ ಬ್ರ್ಯಾಂಡ್ಸ್ ಅಂತ ಗೂಗಲ್ ಮಾಡಿ ಯಾವ ಹೆಸರಿಗೆ ಕನ್ನಡದಲ್ಲಿ ಏನ್ ಬರುತ್ತೆ, ಯಾವ ಹಾಡು ಪರ್ಟಿಕ್ಯುಲರ್ ಆಗಿ ಸೂಟ್ ಆಗುತ್ತೆ ಅಂತ ಹೇಳಿ ರೀಲಿಂದ ಎಷ್ಟೆಲ್ಲ ಸರ್ಕಸ್ ಇರುತ್ತೆ, ಎಷ್ಟೆಲ್ಲ ಡೆಡಿಕೇಶನ್ ಇರುತ್ತೆ. ಕರೆಕ್ಟ್. ಗೂಗಲ್ ಮಾಡಿ ಅದನ್ನ ಯಾವ ಸಾಂಗ್ ಕರೆಕ್ಟ್ ಕನ್ನಡದಲ್ಲಿ ಅದೆಲ್ಲ ಸ್ವಲ್ಪ ಜಾನಿ ವಾಕರ್ಗೆ ಜಾನಿ ಯಾವ್ದಿದೆ ಹಾಡು, ಆ ತರ ಯೋಚನೆ ಮಾಡಿ. ಆಮೇಲೆ ಓಲ್ಡ್ ಮಾಂಕ್ ತಗೊಳ್ಳೋದ, ಸನ್ಯಾಸಿ ಅರ್ಜುನ ಸನ್ಯಾಸಿನ, ಓಲ್ಡ್ ಅಂದ್ರೆ ಹಳೆ ಪಾತ್ರೆ, ಯಾವ್ದು ಚೆನ್ನಾಗಿ ಕನೆಕ್ಟ್ ಆಗುತ್ತೆ, ಇದೆಲ್ಲ ಸ್ವಲ್ಪ ಯೋಚನೆ ಮಾಡಿ ಆತರ ಮಾಡಿದ್ರಿ. ಇಲ್ಲ ಅದು ಆಕ್ಚುಲಿ ಹಂಗೆ ನಿಮ್ ಫ್ರೆಂಡ್ಸ್ಗಳು ಯಾರು ಹಂಗ್ ಮಾಡಿರೋದು ನೋಡಿದ್ರ ನೀವು? ಇಲ್ಲ. ಅಮ್ಮನ ಹತ್ರ ಬೈಸ್ಕೊಂತಿದ್ರ ನೀವು ಹಂಗಾದ್ರೆ? ಯಾಕಂದ್ರೆ ಇಲ್ಲಿ ಬೈಗಳು ಬರ್ತಾವಲ್ಲ ಅದ್ ನೋಡಿದ್ರೆ. ಆಕ್ಚುಲಿ ಏನಂತಂದ್ರೆ ಅದು ಪಾರ್ಟಿ ಹೋಗೋದು ಒಂದು, ಮತ್ತೆ ಇದು ಏನು ಡ್ರೆಸ್ಸು ಏನಂದ್ರೆ ಫ್ರಾಕೋ ಏನೋ ಸ್ಕರ್ಟೋ ಹಾಕೊಂಡಿರ್ತೀವಲ್ವಾ, ಅದ್ರ ಮೇಲ್ಗಡೆ ಇನ್ನೊಂದು ದೊಡ್ಡ ಲಂಗ ಹಾಕೊಂಡು ಹೋಗಿರೋದು, ಕಾರಲ್ಲಿ ಚೇಂಜ್ ಮಾಡ್ಕೊಳ್ಳೋದು, ಆಮೇಲೆ ಆತರ ಬೈಸ್ಕೊಳ್ತೀವಿ ಅಂತ. ಚಿಕ್ಕದೇನೋ ಈ ತರದೇನೋ ಸ್ಪೆಗೆಟಿ ಹಾಕೊಂಡಿದ್ರೆ ಜಾಕೆಟ್ ಎಲ್ಲ ಹಾಕೊಂಡ್ಬಿಟ್ಟಿರೋದು, ಜಾಕೆಟ್ ಆತರ. ಸೊ ಅಂತದೆಲ್ಲ ಮಾಡಿದೀನಿ. ಮತ್ತೆ ಸುಳ್ಳು ಬೇಜಾನ್ ಹೇಳಿದೀನಿ. ಅಂದ್ರೆ ವರುಣ್ ಜೊತೆನೆ ಆಚೆ ಹೋಗ್ಬೇಕಾದ್ರೆ ಫಿಲಮ್ಗೆ ಅದಕ್ಕೆ ಇದಕ್ಕೆಲ್ಲ, ಅದು ಸೆಕೆಂಡ್ ಶೋ ಅಂತದೇನೋ ಇತ್ತು. ಅಂದ್ರೆ ಏನೇನೋ ಸುಳ್ಳು ಯಪ್ಪ, ಇವಾಗ ಹೇಳ್ಬಿಟ್ರೆ ನನ್ ಕ್ಯಾಮ್ರಾ ಮುಂದೆ ಪರವಾಗಿಲ್ಲ. ಈಗ ನಿಜವಾಗ್ಲೂ ನಾನು ಏನ್ ಗೊತ್ತಾ ಒಂದ್ಸತಿ ಹೇಳಿದೀನಿ, ಹೇಳಿದ್ರೆ ಎಲ್ರು ನಾನು ಒಂದ್ಸತಿ ಧ್ರುವ ಸರ್ಜಾ ಅವ್ರಿಗೆ ಡ್ಯಾನ್ಸ್ ಹೇಳ್ಕೊಳಕ್ ಹೋಗ್ತಾ ಇದೀನಿ ನಾನು. ಈ ರೇಂಜಿಗೆ ಫಂಕ್ಷನ್ಗೆ ಧ್ರುವ ಸರ್ಜಾ ಅವ್ರಿಗೆ ಡ್ಯಾನ್ಸ್ ಹೇಳ್ಕೊಡಕ್ ಹೋಗ್ತಾ ಇದೀನಮ್ಮ. ನಾಳೆನೆ ಇರೋದು ಅದು, ಮಾಡಿಸ್ತಾ ಇದೀವಿ. ನಾನೇ ಅಲ್ಲಿ ಹುಡ್ಗಿರ್ಗೆಲ್ಲ ಹೇಳ್ಕೊಡ್ಬೇಕು ಅಂತ. ಅಫ್ಕೋರ್ಸ್ ಅವ್ರು ನಂಬಿದ್ರು ಪಾಪ, ಯಾಕಂದ್ರೆ ನಾನು ಅವಾಗ ಡ್ಯಾನ್ಸ್ ಅಲ್ಲೆಲ್ಲ ಮಾಡ್ತಿದ್ನಲ್ಲ. ಸೊ ಹಂಗೆಲ್ಲ ಏನೇನೋ ಸುಳ್ಳು. ಅವಾಗ ಪಾಪ ಧ್ರುವ ಸರ್ಜಾ ಅವ್ರು ನೋಡ್ತಿದ್ರೆ ನಕ್ಕೊಂತ ಬೈಕೊಳ್ಳಲ್ಲ. ಇಲ್ಲಿ ನಾನೆಲ್ಲ ಹೆಲ್ಪ್ ಮಾಡ್ಬಿಟ್ಟಿದೀನಿ ಅಂತ ಅನ್ಕೊಂಡಿರ್ತಾರೆ. ಇಂತ ಮತ್ತೇನೇನ್ ಹೇಳಿದ್ರಿ? ಇದೇ ಬರೀ ಜಾಸ್ತಿ ಎಲ್ಲ ಅಂದ್ರೆ ದೊಡ್ಡವ್ರ ಹೆಸರೆಲ್ಲ ಹೇಳ್ಬಿಟ್ರೆ ಬಿಟ್ಬಿಡ್ತಾರೆ. ಹಂಗೆ ಅಂದ್ರೆ ಮಗಳು ಇಷ್ಟೊಂದೆಲ್ಲ ಕೆಲಸ ಮಾಡ್ತಾ ಇದ್ದಾಳೆ, ಇಷ್ಟು ಜೋರಾಗಿ ಬೆಳೀತಾ ಇದ್ದಾಳೆ ಅಂತ ಅವ್ರಿಗೆ ಬರುತ್ತೆ ಅಂತ, ಹಂಗೆ ಆತರ. ಎಂತೆಂತ ಸುಳ್ಳು ಅವೆಲ್ಲ ವರ್ಕ್ ಆಗ್ತವೆ ಅಲ್ವಾ? ನಾನ್ ಇವಾಗ ನೆನ್ಸ್ಕೊಂಡ್ರೆ ಅನ್ಕೊಂತೀನಿ, ಧ್ರುವ ಸರ್ಜಾ ಅವ್ರಿಗೆ ನಾನು ಹೋಗಿ ಡ್ಯಾನ್ಸ್ ಹೇಳ್ಕೊಡೋದ ಯಪ್ಪ, ಅದನ್ನ ಪಾಪ ನಮ್ಮಮ್ಮ ನಂಬಿಬಿಟ್ಟಿದ್ರಲ್ಲ ಅಂತ ಇವಾಗ ನೆನ್ಸ್ಕೊಂಡ್ರೆ. ಅಯ್ಯೋ ಅಮ್ಮ. ಅಮ್ಮನ ಜೊತೆ ಹೆಂಗಿತ್ತು ಹಂಗಾರೆ ಬೈಸ್ಕೊಂತಿದ್ದಿದ್ದು ಹೆಂಗೆ? ಯಾಕಂದ್ರೆ ಒಂದೆರಡು ಡೈಲಾಗ್ಸ್ನ ನಾನು ಕೇಳಿದ್ದೀನಿ. ನೀವು ಅಮ್ಮ ಆಗಿ ಬೇರೆ ಮಗಳಿಗೆ ಬೈಯೋದನ್ನ
ಅದೆಲ್ಲ ಅಮ್ಮಂದೇ ಡೈಲಾಗ್ಸಾ? ಆಕ್ಚುಲಿ ಮೋಸ್ಟ್ ಆಫ್ ದೆಮ್ ಅಂದ್ರೆ ಇವಾಗ ಹೇಗೆ ನಾವು ಫಂಕ್ಷನ್ ಬರಲ್ಲ ಅಂತಿರ್ತೀವಿ ಕೆಲವೊಂದು ಫಂಕ್ಷನ್ಗೆ, ಅವರು ಬಾ ಬಾ ಅಂತ ಪ್ರಾಣ ತಿಂತಾ ಇರ್ತಾರೆ. ಸೊ ಅಂತ ವಿಷಯಕ್ಕೆಲ್ಲ ಡೆಫಿನೆಟ್ಲಿ ಎಸ್. ಸೊ ಅದು ಹಾಗೆ ಇತ್ತು. ಊಟ ತಿಂಡಿ ವಿಷಯಕ್ಕೂ ಅಷ್ಟೇ. ಅಂದ್ರೆ ಇದು ಮಾಡಿದ್ರೆ ಅದು ಬೇಡ ಅಂತೀವಿ, ಅದು ಮಾಡಿದ್ರೆ ಇನ್ನೊಂದು ಬೇಕು ಅಂತೀವಿ, ಸ್ವಿಗ್ಗಿ ಮಾಡಿಸ್ಕೊಂಬಿಡೋದು ಕೊನೆಯಲ್ಲಿ. ಪಾಪ ಉಳಿದಿರತ್ತೆ. ಇವಾಗ ಮದ್ವೆ ಆದ್ಮೇಲೆ ನನಗೆ ಗೊತ್ತಾಗ್ತಿದೆ ಅದ್ರ ಕಷ್ಟ ಏನು ಅಂತ. ಯಪ್ಪ ದೇವ್ರೆ, ಅವ್ರಿಗೆಲ್ಲ ಅವಾರ್ಡ್ಗಳು ಕೊಡ್ಬೇಕು ಎಲ್ಲ ತಾಯಂದ್ರಿಗೂ. ಯಾಕಂದ್ರೆ ಅಷ್ಟು ಮ್ಯಾನೇಜ್ ಮಾಡೋದ್ರಲ್ಲಿ ಅಡುಗೆ ಮಾಡೋದು ದೊಡ್ಡ ವಿಷಯ ಅಲ್ಲ, ಪಾತ್ರೆ ತೊಳೆಯೋದು ದೊಡ್ಡ ವಿಷಯ. ಅದೊಂದೇ ಅಲ್ಲ, ಅದಾದ್ಮೇಲೆ ಮಿಕ್ಬಿಟ್ರೆ ಅದನ್ನ ಏನ್ ಮಾಡೋದು ಅನ್ನೋದು, ಅದನ್ನ ಹೆಂಗೆ ಮ್ಯಾನೇಜ್. ನಾವೀಗ ತಿನ್ನಕ್ ಆಗಂಗಿಲ್ಲ. ಹೆಣ್ಮಕ್ಳು ಯಾಕೆ ತಪ್ಪಾಗ್ತಾರೆ ಗೊತ್ತಾ ಮದ್ವೆ ಆದ್ಮೇಲೆ? ಹೌದು, ಉಳಿದಿದ್ದೆಲ್ಲ ತಿಂದು 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 ತಂಗಳದೆಲ್ಲ ಗಂಡಂಗ್ ಕೊಡ್ಬಾರ್ದು ಅಂತ ಹೇಳ್ಬಿಟ್ಟು ಫ್ರೆಶ್ ಎಲ್ಲ ಗಂಡಂಗ್ ಕೊಟ್ಬಿಟ್ಟು ಎಷ್ಟು ಒಳ್ಳೆಯವ್ರು ಇರ್ತೀವಿ ನಾವು ಹೆಣ್ಮಕ್ಳು. ಹೌದು, ಏನೋ ಒಂಚೂರು ದಪ್ಪ ಆಗ್ಬಿಡ್ತೀವಿ ಆತರ. ಹೌದು, ಕರೆಕ್ಟ್. ಅದಕ್ಕೂ ಅನ್ನಿಸ್ಕೊಂತೀವಿ ಆಮೇಲೆ, ಏನ್ ನೀನ್ ಈ ತರ ಡ್ರಮ್ ತರ ಆಗ್ಬಿಟ್ಟಿದ್ಯಾ ಮಾಪ. ನಾವೆಲ್ಲ ಒಳ್ಳೇದ್ ಮಾಡಕ್ ಹೋಗಿ ಹಿಂಗ ಅನ್ಸ್ಕೊಬೇಕು. ಕರೆಕ್ಟ್ ಅಲ್ವಾ? ಸೊ ಆ ಥರ. ಸೊ ಎಷ್ಟೊಂದು ಸಿಚುವೇಶನ್ ಎಲ್ಲ ಅದು ಲೈಫಿಂದ ತೊಗೊಂಡಿರೋದು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಬೇರೆಯವ್ರ ಅಮ್ಮಂದರು ನೋಡ್ತಾ ಇರ್ತೀನಿ. ಇಲ್ಲ ಅಂತಂದರೆ ಜನರಲಿ ಮನೇಲಿ ಏನೇನು ನಡೀತಾ ಇರತ್ತೆ, ಒಬ್ಬರು ಫಂಕ್ಷನ್ಗೆ ಹೋದಾಗ ಹೆಂಗಿರ್ತಾರೆ ಜನ, ಸೊ ಅದೆಲ್ಲ ಅದು ರಿಲೇಟಿವ್ಸ್ದು ಎಲ್ಲ ಮಾಡ್ತಿರಲ್ಲ, ಅದು ಅಷ್ಟೇ ಸಖತ್ ಇಷ್ಟ ಆಗುತ್ತೆ ನನಗೆ. ಆಮೇಲೆ ಗಂಡಂಗೆ ತಂಗಿ ಇದ್ದರೆ ಅವಳಿಗೆ ಹೇಳ್ಬೇಡ ನಾನು ಇದು ತೊಗೊಂಡಿರೋದು, ಆ ಥರ ಎಲ್ಲ. ಆ ಕೆಲವೆಲ್ಲ ನೋಡ್ತಿದ್ರೆ ಎಷ್ಟು ಜನಕ್ಕೆ ಕನೆಕ್ಟ್ ಆಗುತ್ತೋ ಗೊತ್ತಿಲ್ಲ. ಅದು ನೀವು ಅಷ್ಟು ಎಲ್ಲ ಸಿಚುವೇಶನ್ಸ್ನೂ ತೊಗೊಂಡಿದ್ದೀರ ಎಷ್ಟೊಂದು ರೀಲ್ಸ್ಗಳಲ್ಲಿ. ನಂಗೆ ಅದೇ ಅನಿಸುತ್ತೆ, ನೀವು ಒಂದು ಒಳ್ಳೆ ಡೈರೆಕ್ಟರು ಮತ್ತು ಒಳ್ಳೆ ಸ್ಕ್ರಿಪ್ಟ್ ರೈಟರು ಕೂಡ. ಅಂದರೆ ಆ್ಯಕ್ಟಿಂಗ್ ಜೊತೆಗೆ ಆ ಸ್ಕಿಲ್ಸು ತುಂಬ ಚೆನ್ನಾಗಿದೆ. ಈ ಆಟೋ ಓಡಿಸೋದು ಅದೆಲ್ಲ, ಆಟೋದೆಲ್ಲ ಎಲ್ಲಿ ಶೂಟ್ ಮಾಡಿದ್ರಿ ನೀವು? ಆಟೋದು ನಾವು ಯೂನಿವರ್ಸಿಟಿ ಹತ್ರ ಶೂಟ್ ಮಾಡಿದ್ದು, ಬೆಂಗಳೂರು ಯೂನಿವರ್ಸಿಟಿ ಹತ್ರ. ಓಕೆ ಓಕೆ. ಒಳಗಡೆ ಅಲ್ಲ, ಹತ್ರ, ಅದ್ರ ಹತ್ರ ರೋಡ್ ಎಲ್ಲ ಇದೆಲ್ಲ, ಆ ಥರ ಅದರ ಹತ್ರ ಶೂಟ್ ಮಾಡಿದ್ದು. ಓಕೆ. ಈಗ ಮದುವೆ ಟೈಮ್ ಬಂದರೆ, ಅಂದರೆ ಈಗ ಒಂದ್ಸತಿ ಮುಗ್ದೋಯ್ತದು, ಅನಾಹುತ ಆಯಿತು, ನೆಕ್ಸ್ಟ್ ಮದುವೆ ಪ್ರಿಪ್ರೇಷನ್ಸು, ಮತ್ತು ಆವಾಗ ಗೆಸ್ಟ್ಗಳೆಲ್ಲ ಬಂದು ನಿಮಗೆ, ಇನ್ಕ್ಲೂಡಿಂಗ್ ದೊಡ್ಡ ಮನೆ ಎಲ್ಲರೂ ಬಂದು ನಿಮ್ಗೆ ಆಶೀರ್ವಾದ ಮಾಡಿದ್ರು. ಆ ಟೈಮ್ನ ನೆನೆಸ್ಕೊಳ್ಳೋದಾದ್ರೆ ಅದೆಲ್ಲ ಹೆಂಗೆ ಪ್ರಿಪೇರ್ ಆದ್ರಿ? ಯಾರೆಲ್ಲ ಬಂದಿದ್ರು? ಆ ಸಿಚುಯೇಷನ್ಸ್ಗಳನ್ನ ನೆನೆಸ್ಕೊಳ್ಳೋದಾದ್ರೆ ನನ್ನ ಲೈಫಲ್ಲಿ ಮಜಾ ಏನಂದರೆ, ಎಲ್ಲ ಫಂಕ್ಷನ್ಸು ಎರಡೆರಡು ಸತಿ ಹಲ್ದಿ, 2 ಸತಿ ಮೆಹಂದಿ, ಮದುವೆ ತಾಳಿ ಕಟ್ಟೋದು 1 ಸತಿ, ರಿಸೆಪ್ಷನ್ ಇಲ್ಲ. ಇದು ಹಿಂಗಿದೆ ಮೆನು ಮದುವೆದು. ಸೊ ಅದೇ ಫಸ್ಟ್ ಟೈಮ್ ಎಲ್ಲ ಗ್ರ್ಯಾಂಡಾಗೆ ನಡೆದಿತ್ತು, ಮೆಹಂದಿ ಮತ್ತು ಹಲ್ದಿ ಇದೆಲ್ಲ. ಸೆಕೆಂಡ್ ಟೈಮ್ ಬಂದಾಗ ಮನೆ ಮಂದಿ ಅಷ್ಟೇ ಇಟ್ಕೊಂಡು ಸಿಂಪಲಾಗಿ ಮಾಡಿದ್ದು. ಆ್ಯಂಡ್ ಮದುವೆ ಕೂಡ ಅಷ್ಟೇ, ರಿಸೆಪ್ಷನ್ ತುಂಬ ಚೆನ್ನಾಗಿ ಆ್ಯಕ್ಚುಲಿ ಫಸ್ಟ್ ಟೈಮ್ ಪ್ಲ್ಯಾನ್ ಮಾಡಿದ್ದೆಲ್ಲ. ಸೊ ಆ್ಯಂಡ್ ಸೆಕೆಂಡ್ ಟೈಮ್ಗೆ ಅಷ್ಟೊಂದೇನು ರಿಸೆಪ್ಷನ್ನೇ ಮಾಡಲಿಲ್ಲ. ಸೆಕೆಂಡ್ ಟೈಮ್ಗೆ ಬರೀ ಮುಹೂರ್ತ ಮಾತ್ರ ಮಾಡಿದ್ದು. ಬಟ್ ಕರ್ತಿರೋವಂಥ ಅಷ್ಟೂ ಜನ ಬಂದರು. ರಮ್ಯಾ ಅವರು, ಮತ್ತು ಡಾಲಿ ಧನಂಜಯ ಅವರು, ಮತ್ತು ಶ್ರೀಮುರಳಿ ಅವರು, ಮತ್ತು ಶಿವಣ್ಣ, ಪ್ರತಿಯೊಬ್ಬರು ಬಂದರು. ವಿಜಯ ರಾಘವೇಂದ್ರ ಅವರು, ಪ್ರತಿಯೊಬ್ಬರು. ಆ್ಯಂಡ್ ತುಂಬ ಖುಷಿ ವಿಷಯ ಏನು ಅಂತಂದರೆ, ಎಲ್ಲರೂ ಊಟ ಮಾಡಿದ್ರು. ಡಾಲಿ ಧನಂಜಯ ಅವರು, ರಮ್ಯಾ ಅವರು, ಪ್ರತಿಯೊಬ್ಬರು ಊಟ ಮಾಡಿದ್ರು. ಸೊ ಆ್ಯಂಡ್ ಜೂನಲ್ಲಿ ನಡೆದಿದ್ದು ನಮ್ಮ ಮದುವೆ. ಸೊ ಮಾವಿನ ಹಣ್ಣಿನ ಸೀಕರಣೆ ಅದೆಲ್ಲ ಇತ್ತು. ಸೊ ಐ ವಾಸ್ ವೆರಿ ಹ್ಯಾಪಿ ದ ವೇ ದ ಮ್ಯಾರೇಜ್ ಹ್ಯಾಪೆಂಡ್. ಅವತ್ತಿನ ದಿನ ಶಿವಣ್ಣ ಅವ್ರದ್ದು ನಾವು ನ್ಯೂಸಲ್ಲೆಲ್ಲ ಕವರ್ ಮಾಡಿದ್ರಲ್ಲ, ಸೊ ನಾವು ಅವತ್ತೆಲ್ಲ ನೋಡ್ತಾ ಇದ್ವಿ. ಅನುಶ್ರೀ ಕೂಡ ಇದ್ದರು. ಆ್ಯಂಡ್ ನಿಮ್ಮ ಒಂದು ಒಡನಾಟ ಈ ಇಂಡಸ್ಟ್ರಿ ಜೊತೆ, ಅಫ್ಕೋರ್ಸ್ ಇಬ್ಬರೂ ಮುಂಚೆಯಿಂದನೂ ಅದರಲ್ಲೇ ಇರೋದ್ರಿಂದ ಎಷ್ಟೊಂದು ಜನ ಫ್ರೆಂಡ್ಸ್ ಆಗೇ ಆಗ್ತಾರೆ. ಬಟ್ ಸ್ಪೆಷಲಾಗಿ ದೊಡ್ಡ ಮನೆಯಿಂದ ವರುಣ್ ಅವ್ರಿಗಂತೂ ಶಿವಣ್ಣ ಅಂದರೆ ಅದೆಷ್ಟು ಕ್ಲೋಸ್ ಅಂತ ನಮಗೆ ಹತ್ತಿರದಿಂದ ನೋಡಿದವ್ರಿಗೆಲ್ಲ ಗೊತ್ತು. ಈ ಒಡನಾಟ ಹೆಂಗೆ ಇವತ್ತವರೆಗೂ ಉಳ್ಕೊಳ್ಳೋದಕ್ಕೆ ಮತ್ತು ಅದು ಶುರುವಾಗಿದ್ದು ಅದೆಲ್ಲ ನಿಮ್ಗೆ ಹೆಂಗೆ ಎಕ್ಸ್ಪ್ಲೈನ್ ಮಾಡ್ತೀರಾ? ನೀವು ಹೆಂಗೆ ಡಿಸ್ಕ್ರೈಬ್ ಮಾಡ್ತೀರಾ ಅದನ್ನು? ಒಂದೇನಂತಂದರೆ, ಆ್ಯಸ್ ನಾವು ಈ ಕಡೆಯಿಂದ ಎಲ್ರಿಗೂ ಅಫ್ಕೋರ್ಸ್ ಅವ್ರ ಜೊತೆ ಫ್ರೆಂಡ್ಸ್ ಆಗಿರಬೇಕು, ಹತ್ತಿರ ಇರಬೇಕು, ಅದು ಎಲ್ರಿಗೂ ಅನಿಸುತ್ತೆ. ಕಾಮನ್ ಪೀಪಲ್ಗೂ ಅನಿಸುತ್ತೆ, ನಮಗೂ ಅನಿಸುತ್ತೆ, ಎಲ್ರಿಗೂ ಅನಿಸುತ್ತೆ. ಬಟ್ ಅವ್ರ ಹತ್ರ ಸೇರಿಸ್ಕೊಳ್ಳೋದಿದೆಯಲ್ಲ, ಸೊ ಅದು ತುಂಬ ಇಂಪಾರ್ಟೆಂಟ್. ಯಾಕಂತಂದರೆ ಎಲ್ರಿಗೂ ಅದು ಸಿಗಲ್ಲ. ಎಲ್ರಿಗೂ ಸಿಗಲ್ಲ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅವ್ರು ಎಷ್ಟು
ಜೆನ್ಯೂನ್ ಅಂದರೆ ನಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂದರೆ ಶಿವಣ್ಣ ಅವರು ಎಸ್ಪೆಷಲಿ ಒಂದು ಸಿನಿಮಾ ರಿಲೀಸ್ ಆಗಿತ್ತು ನಂದು ತಮಿಳಲ್ಲಿ ವೀರ ಶಿವಾಜಿ ಅಂತ, ಅದರಲ್ಲಿ ಒಂದು ಸಾಂಗ್ ಮಾಡಿದ್ದೆ. ಆ ಸಾಂಗ್ ನಾವು ಒಂದು ಶೋ ಮಾಡ್ತಾಯಿದ್ವಿ ಕಿಕ್ ಅಂತ, ಅದರಲ್ಲಿ ಶಿವಣ್ಣ ಅವರು ಜಡ್ಜು, ನಾನು ಒನ್ ಆಫ್ ದ ಟೀಮ್ಗೆ ಮೆಂಟರು. ಸೊ ಅದರಲ್ಲಿ ಇದು ಏನದು ಅದು ನಡೀತಾ ಇತ್ತು ಶೂಟಿಂಗು, ನನ್ನ ಸಾಂಗ್ ರಿಲೀಸ್ ಆಗಿತ್ತು. ಮಧ್ಯಾಹ್ನ ಇದೇ ಥರ ಒಂದು 3 ಗಂಟೆಗೆ ಸುಮ್ಮನೆ ನಾನು ಮಲ್ಕೊಂಡಿದ್ದೆ ಮನೇಲಿ, ಒಂದು ಫೋನ್ ಬಂತು. ನಾನು ಹಿಂಗೆ ಹಲೋ ಅಂತಂದೆ, ನಾನಮ್ಮ ಶಿವಣ್ಣ ಅಂದರು. ಹಿಂಗೆ ಜಂಪು ಬೆಡ್ಡಿಂದ ಜಂಪ್ ಮಾಡಿಬಿಟ್ಟೆ ನಾನು. ಹಾಂ ಸರ್, ನಂಗೆ ನಿಜವಾಗ್ಲೂ ಸುಮ್ಮನೆ ಯಾರೋ ಫೋನ್ ಮಾಡಿ ರೇಗಿಸ್ತಾ ಇದ್ದಾರಾ ಅಥವಾ ನಿಜವಾಗ್ಲೂ ಏನು ಮಾತಾಡ್ಬೇಕು ಏನು ಗೊತ್ತಾಗ್ತಾನೆ ಇಲ್ಲ. ಅವರು ಅದೇ ತಮಿಳ್ ಒಂದು ಸಾಂಗ್ ನೋಡಿದೆ ನಾನು, ತುಂಬ ಚೆನ್ನಾಗಿ ಮಾಡಿದ್ಯಾ, ಕಂಟಿನ್ಯೂ ಮಾಡು ಅಂತೆಲ್ಲ ಅಂತಂದರು. ನನಗೆ ಅವತ್ತಿನ ದಿನ ಒಂಥರ ಎಷ್ಟು ಜನ ಕೇಳ್ಕೊಂಡ್ಬಂದ್ಬಿಟ್ಟೆ ಗೊತ್ತಾ. ಮತ್ತೆ ಇವ್ರು ಫೋನ್ ಮಾಡಿದ್ರು, ಸಿ ಫಸ್ಟ್ ಆಫ್ ಆಲ್ ನೀವು ಹೇಳಿದ್ರಿ ಗೊತ್ತಾ, ನಂಬರ್ ಸಿಕ್ಕೋದು ನಿಮಗೆ ಗೊತ್ತು ಇವಾಗ ಎಷ್ಟು ಕಷ್ಟ ಅಲ್ವಾ. ಸೊ ನಂಬರ್ ಹುಡುಕಿ ಫೋನ್ ಮಾಡಿ ಬಟನ್ ಒತ್ತಬೇಕಂತಂದ್ರೂ ಒಂದು ಕಾಳಜಿ ಇರಬೇಕು, ಪ್ರೀತಿ ಇರಬೇಕು, ಒಂದು ಮಾಡೋಣ ಅನ್ನೋ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಏನು ಗೊತ್ತಾ ಪಂಚಲಿ ಅವರೇ, ತುಂಬ ಜನ ಇರ್ತಾರಲ್ವಾ ಸುತ್ತಮುತ್ತ ಈ ಫಂಕ್ಷನ್ಸು ಈವೆಂಟ್ಸು ಶೂಟ್ಸಲ್ಲೆಲ್ಲ. ಎಷ್ಟೊಂದು ಸರ್ತಿ ಏನು ಅನ್ಸ್ಬಿಡುತ್ತೆ ಅಂತಂದರೆ, ಯಾರು ಬೇಡಪ್ಪ, ಒಂದು ನಿಮಿಷ ಸುಮ್ಮನೆ ಕುತ್ಕೊಂಡ್ಬಿಡೋಣ, ಹಾಯಾಗಿ ಫ್ಯಾನ್ ಹಾಕ್ಕೊಂಡು ಜ್ಯೂಸ್ ಕುಡ್ಕೊಂಡು, ಯಾರ ಹತ್ರನೂ ಮಾತಾಡ್ಸೋದು ಬೇಡ, ಸುಮ್ಮನೆ ಟಿ ವಿ ನೋಡಿಕೊಂಡು ಏನೋ ಒಂದು ನೋಡಿಕೊಂಡು, ಏನೋ ನೋಡದೇ ಇದ್ರೂ ಪರವಾಗಿಲ್ಲ, ಸುಮ್ಮನೆ ಕುತ್ಕೊಳ್ಳೋಣ ಒಂದು 5 ನಿಮಿಷ ಅಂತ ಅನಿಸುತ್ತೆ. ಬಟ್ ಅವ್ರು ಯಾವಾಗಲೂ ಜನರ ಮಧ್ಯೆ ಇದ್ದು ಇವೆಂಟ್ಸು ಫಂಕ್ಷನ್ಸು ಮತ್ತು ಈ ಥರ ಶೂಟಿಂಗ್ಸು ಎಲ್ಲ ಅಟೆಂಡ್ ಮಾಡ್ತಾ ಇರಬೇಕಾದ್ರೆ ಆ ಒಂದು ಅವ್ರದ್ದು ಟೈಮ್ ತೆಗೆದು ಫೋನ್ ಮಾಡೋದಿದೆಯಲ್ಲ, ಅದು ಅವರು ನನಗೆ ಮಾಡಬೇಕು ಅಂತ ಇಲ್ಲವೇ ಇಲ್ಲ. ಕರೆಕ್ಟ್. ಸೊ ಅದನ್ನು ನಾನು ಯಾವತ್ತೂ ಮರೆಯಲ್ಲ, ಆ ಜೆಸ್ಚರ್. ಅದು ಅಲ್ದಂಗೆ ಗೀತಕ್ಕನ ಬಗ್ಗೆ ಅಯ್ಯೋ ನಾನು ಏನು ಹೇಳಲಿ, ಅವರು ನಾ ಒಂದು ಗಿಫ್ಟ್ ಕೊಟ್ಟಿದ್ದಾರೆ, ಒಂದು ಪರ್ಫ್ಯೂಮ್ದು ಸೆಟ್ಟು ನನಗೆ. ಅವ್ರು ಅದನ್ನು ಮನೆಗೆ ಕಳಿಸಿದಾಗ ವರುಣ್ ಹತ್ರ ನಂಗೆ ಎಷ್ಟು ಖುಷಿ ಆಯಿತು ಅಂತಂದರೆ, ನಾನು ಇನ್ನೂ ಇಟ್ಕೊಂಡಿದ್ದೀನಿ ಆ ಬಾಕ್ಸ್ ಹಂಗೆ. ಶಿವಣ್ಣ ಅವ್ರಿಗೆ ಒಂದ್ಸತಿ ನಾನು ರಾಖಿ ಕಟ್ಟಿದ್ದೆ, ಅವಾಗ 1000 ರೂಪಾಯಿ ನೋಟು 2 ಕೊಟ್ಟಿದ್ರು, 2000 ರೂಪಾಯಿದು. ಅದೇ ಅದು ಕರೆನ್ಸಿ ಎಲ್ಲ ಚೇಂಜ್ ಆಗೋಯ್ತಲ್ವಾ, ನಾನು ಆ ಕರೆನ್ಸಿ ಕೊಡಲೇ ಇಲ್ಲ, ಹಂಗೆ ಇಟ್ಕೊಂಡಿದ್ದೀನಿ ನಾನು. ಸೊ ಆ ಥರ. ಸೊ ಎಲ್ಲರೂ ಅಷ್ಟೇ, ಮನೆಗೆ ಹೋದಾಗ ಅವ್ರು ಹೇಗೆ ನಡ್ಕೊಳ್ತಾರೆ, ಬಿಹೇವ್ ಮಾಡ್ತಾರೆ. ಏನಾಗುತ್ತೆ, ಒಬ್ರಿಗೆ ದುಡ್ಡು ಕೊಟ್ಟಾಗ ಅವರು ಅದನ್ನು ಮರ್ತೋಗ್ಬಿಡ್ಬೋದು. ಫಾರ್ ಎಕ್ಸಾಂಪಲ್ ನನ್ನ ಹತ್ರ 500 ರೂಪಾಯಿ ಇತ್ತು ಅಂತಂದರೆ, ಯಾರಿಗೂ ಕಷ್ಟ ಇತ್ತು ಅಂದರೆ ನಾನು 500 ರೂಪಾಯಿ ಕೊಟ್ಟರೆ ಅವರಿಗೆ, ಅವರು ಬರೀ 500 ರೂಪಾಯಿ ಕೊಟ್ಟರು ನೋಡು 1000 ರೂಪಾಯಿ ಕೊಡ್ಬೋದಿತ್ತಾ ಅಂತ ಅಂದ್ಕೊಂಡು ಹೋಗ್ಬೋದು. ನನ್ನ ಹತ್ರನೇ ಇದ್ದಿದ್ದು 500 ರೂಪಾಯೇ ನಾನು ಕೊಟ್ಟಿದ್ದು. ಅಷ್ಟು ಒಂದು ದುಡ್ಡು ಕೊಟ್ಟರೆ ನೆನಪಿರಲ್ಲ ಜನರಿಗೆ, ಅಥವಾ ಏನಾದರೂ ಒಳ್ಳೆ ವಿಷಯಗಳನ್ನ ಹೇಳಿದ್ರೂ ನೆನಪಿರಲ್ಲ. ಹೌ ವಿ ಟ್ರೀಟ್ ಅ ಪರ್ಸನ್, ಒಂದು ಎಕ್ಸ್ಪೀರಿಯನ್ಸ್ ಏನು ಕೊಡ್ತೀವಿ ಒಬ್ಬ ವ್ಯಕ್ತಿಗೆ, ಅದನ್ನು ಯಾವತ್ತೂ ಒಬ್ಬ ಮನುಷ್ಯ ಸಾಯೋವರೆಗೂ ಮರೆಯಲ್ಲ. ಹೌದು. ಸೊ ಆ ಒಂದು ವಿಷಯದಲ್ಲಿ, ಎಕ್ಸ್ಪೀರಿಯನ್ಸ್ ಕೊಡೋವಂಥ ವಿಷಯದಲ್ಲಿ ಅವರು ಅಷ್ಟು, ಇಡೀ ಫ್ಯಾಮಿಲಿ ಅಷ್ಟು ಯಾರೂ ಇಲ್ಲ ಅನ್ಸುತ್ತೆ. ಆ್ಯಂಡ್ ಈವನ್ ನಿವೇದಿತಾ ಅವರು ಅಷ್ಟೇ, ಅವರು ಎಲ್ಲರ ಜೊತೆ ಮಾತಾಡೋದು, ಮತ್ತು ಏನಾದರೂ ಮಾಡಬೇಕು ಅಂತ ಅಂದ್ಕೊಳ್ಳೋದು ಲೈಫಲ್ಲಿ, ಅದರಲ್ಲೂ ಸಿನಿಮಾ ಇಂಡಸ್ಟ್ರಿಯಲ್ಲಿ ಏನಾದರೂ ತಮ್ಮದು ಕಾಂಟ್ರಿಬ್ಯೂಷನ್, ಕರಿಯರ್ ಪ್ರತಿಯೊಂದನ್ನು ಇಮ್ಯಾಜಿನ್ ಮಾಡಿಕೊಂಡು ಯೋಚನೆ ಮಾಡಿ ವರ್ಕ್ ಮಾಡ್ತಾ ಇರೋವಂಥದ್ದು. ಸೊ ದಟ್ ಈಸ್ ಅನ್ ಇನ್ಕ್ರೆಡಿಬಲ್ ಥಿಂಗ್ ಅಗೇನ್. ಹೌದು, ಆ ಮನೆ ಆತ್ಮೀಯತೆನೇ ಬೇರೆ. ಅದು ನಿಮಗೆ ಬಿಡಿ, ಅಷ್ಟು ಹತ್ತಿರದಿಂದ ನಾವೆಲ್ಲ ಆಚೆ ಕಡೆ ಇದ್ರೂ, ಒಂದು ಬೌಂಡ್ರಿ ಆಚೆ ಕಡೆ ಇದ್ರೂ ನಾವು ಹೋದಾಗೆಲ್ಲ ನಮ್ಮನ್ನು ಅಷ್ಟೊಂದು ಗೌರವಿಸೋ ಅಗತ್ಯನೇ ಅವ್ರಿಗಿಲ್ಲ. ಬಂದಿದ್ದಾರೆ, ಕೆಲಸ ಮುಗಿಸ್ತಾರೆ, ಹೋಗ್ತಾರೆ ಅನ್ಬೋದು. ಬಟ್ ಅಷ್ಟು ಟೀಮು ಮತ್ತು ಎಲ್ಲ ಚಾನಲ್ಸ್ ಅವರು ಅಂದ್ಕೊಳ್ಳಿ, ಒಂದು ಚಾನಲ್ ಅಲ್ಲ, ಒಬ್ಬ ರಿಪೋರ್ಟ್ರು, ಒಬ್ಬರು ಆ್ಯಂಕರ್, ಆ ಥರ ಅಲ್ಲ, ಎಲ್ಲರಿಗೂ ಇನ್ಕ್ಲೂಡಿಂಗ್ ಕ್ಯಾಮ್ರಾಮನ್ಸ್ ಎಲ್ಲರಿಗೂ ಸ್ವತಃ ಕೈಯಾರ ಅವ್ರು ಬಡಿಸೋದಿದೆ ಅಲ್ಲ, ಅದು ನನಗೆ ಒಂದ್ಸತಿ ವೇದ ಟೈಮಲ್ಲಿ ಎಲ್ಲರೂ ಈಚೆ ಕಡೆ ಕೂತಿದ್ದೀವಿ, ಸ್ವತಃ ಗೀತಕ್ಕ ಬಂದು ಎಲ್ಲರಿಗೂ ಇಡ್ಲಿ ಚಟ್ನಿ ಬಡಿಸಿದ್ದು, ಕೇಕ್ಸ್ ಎಲ್ಲ ಹಂಚಿದ್ದು, ಆಮೇಲೆ ಸ್ವತಃ ಬೇಕ್ ಮಾಡೋದು, ಅದೆಲ್ಲ ಸರ್ಪ್ರೈಸ್ ಅನ್ಸುತ್ತೆ ನನಗೆ. ಈ ವಯಸ್ಸಲ್ಲಿ ಅವರು ಅಷ್ಟು ಖುಷಿಯಿಂದ ಎಲ್ಲರಿಗೂ ಮಾಡಿ ನೀಡ್ತಾರೆ. ಆ್ಯಕ್ಚುಲಿ ಅದೆಲ್ಲ ನಾವು ಏನಂತಂದರೆ ಎಕ್ಸಾಂಪಲ್ ಆಗಿ ಪಾಲಿಸ್ಬೇಕು. ಯಾಕಂದರೆ ಅಯ್ಯ ಬಿಡು ವಯಸ್ಸಾಯ್ತಲ್ಲ. ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ಏನು ಗೊತ್ತಾ ಪಂಚಲಿ ಅವರೇ, ಅವ್ರ ಹತ್ರ ಇರೋವಂಥ ಒಂದು ಫೈನಾನ್ಷಿಯಲ್ ವಿಷಯಕ್ಕಾದರೂ ಆಗಿರ್ಬೋದು,
ಸ್ಟೇಟಸ್ ವಿಷಯಕ್ಕಾದರೂ ಆಗಿರ್ಬೋದು, ಇಲ್ಲಾಂದರೆ ಹೆಸರು ವಿಷಯಕ್ಕಾದರೂ ಆಗಿರ್ಬೋದು, ಆರಾಮಾಗಿ ಮನೇಲಿ ಇರ್ಬೋದು. ಆರಾಮಾಗಿ ಏನು ಬೇಡಪ್ಪ, ಆರಾಮಾಗಿ ಮಜಾ ಮಾಡ್ಕೊಂಡು ಮನೇಲಿ ಇರ್ಬೋದು. ಬಟ್ ಅಷ್ಟು ಎಫರ್ಟು, ಟೈಮು, ಎನರ್ಜಿ, ಪ್ರತಿಯೊಂದು ಈರುಳ್ಳಿ ಕಟ್ ಮಾಡಿದ್ರೆ ನಮ್ಮ ಕಣ್ಣಲ್ಲಿ ನೀರು ಬರುತ್ತೆ. ಇನ್ನು ಬೇಕಿಂಗ್ ಎಲ್ಲ ಎಷ್ಟು ಕಷ್ಟ ಗೊತ್ತಾ, ಒಂಚೂರು ಹೆಚ್ಚು ಕಡಿಮೆ ಆಗ್ಬಿಟ್ರೆ ಸೀದೋಗ್ಬಿಡುತ್ತೆ, ಇನ್ನೇನೋ ಆಗೋಗುತ್ತೆ, ಸರಿಗೆ ಬರಲ್ಲ, ಕಲ್ ಥರ ಹೋಗ್ಬಿಡುತ್ತೆ, ಬೆಂದಿರಲ್ಲ, ಇನ್ನೇನೋ ಆಗುತ್ತೆ. ಅಷ್ಟನ್ನು ಅವ್ರು ಅಷ್ಟು ಚೆನ್ನಾಗಿ ಮಾಡ್ತಾರೆ, ಪ್ರತಿಯೊಬ್ಬರಿಗೂ ಕೊಡ್ತಾರೆ ಮಾಡಿ. ಎಂಥ ಸರ್ಪ್ರೈಸ್ ಅದು ಅಂದರೆ ಶಿವಣ್ಣ, ನಾನು ಅಯ್ಯೋ ಇದು ತುಂಬ ಚೆನ್ನಾಗಿದೆ ಗೀತಮ್ಮ ಅಂತ ಹೇಳಿ, ಶಿವಣ್ಣ ತಗೊಳ್ಳಿ ಮೊಬೈಲ್ ನನ್ನ ಹತ್ರ ಈಗಲೂ ಆ ವಿಡಿಯೋ ಫೋಟೋಸ್ ಇದೆ, ನನಗೆ ಅವ್ರು ತೋರಿಸ್ತಾ ಇರೋದು. ಬನ್ನಿ ಇಲ್ಲಿ ನಿಮಗೆ ಹೆಂಗೆ ಗೀತ ಬೇಕ್ ಮಾಡ್ತಾಳೆ ಅಂತ ತೋರಿಸ್ತೀನಿ. ಎಲ್ಲ ತೆಗೆದು ಎಷ್ಟು ಫೋಟೋಸ್ ವೀಡಿಯೋಸ್ ಇದೆ ಅವ್ರದ್ದು, ಕೇಕ್ ಮಾಡಿರೋದು ಅದೆಲ್ಲ. ಶಿವಣ್ಣಂಗೆ ಎಂಥ ಪ್ರೀತಿ, ಎಂಥ ಗೌರವ ಗೀತಕ್ಕ ಅವ್ರ ಮೇಲೆ ಅಂದರೆ, ಅದನ್ನ ನಾವು ಎಲ್ಲ ಇದ್ದಾರೆ. ಎಷ್ಟೊಂದು ಜನ ನಾನು ಚೆನ್ನಾಗಿದೆ ಅಂದ ತಕ್ಷಣ ಇದನ್ನು ಮಾಡ್ತಾರೆ ನೋಡಿ ಅಂತ ಈಗಲೂ ನಾನು ಇಟ್ಕೊಂಡಿದ್ದೀನಿ. ನನಗೆ ಅವ್ರು ತೋರಿಸ್ತಾ, ಅದೆಂಥ ಗ್ರೇಟ್ ಥಿಂಗ್ ಗೊತ್ತಾ, ನನಗೆ ಅಯ್ಯೋ ನನಗೆ ತೋರಿಸ್ತಿದ್ದಾರೆ ಸರು. ಹಾಗೆ ಅದು ಅಂಥದ್ದು ನಿಮಗೆ ನನಗೆ ಖುಷಿ ಆಗ್ತಿದೆ ಇವಾಗ ನೀವು ಅಷ್ಟು ಹತ್ರ ಅವ್ರಿಗೆ ಅಂತ ಅನ್ನೋದು ಕೇಳಿ. ಈಗ ದೊಡ್ಡ ಮನೆ ಸಹವಾಸನೇ ಹಾಗೆ, ಅವ್ರ ಜೊತೆ ಏನು ನಾವು ಈಗ ಅಪ್ಪು ಸರ್ ವಿಷಯಕ್ಕೆ ಬರೋದಾದರೆ, ಅವ್ರ ಜೊತೆನೂ ನಿಮ್ದೇನಾದರೂ ಒಂದು ಫ್ಯಾನ್ ಮೂಮೆಂಟ್ ಇದ್ದರೆ ಶೇರ್ ಮಾಡ್ಬೋದಾ? ಆ್ಯಕ್ಚುಲಿ ಅಪ್ಪು ಸರ್ ನಮ್ಮ ಮನೆ ಎಲ್ಲ ಫಂಕ್ಷನ್ಸ್ಗೂ ಬಂದಿದ್ದಾರೆ. ನಮ್ಮ ವರುಣ್ ಅವ್ರ ಮನೆ ಗೃಹ ಪ್ರವೇಶ, ಅವ್ರ ನನ್ನ ಮೈದ್ನನ್ ಮದುವೆಗೆ, ಪ್ರತಿಯೊಂದಕ್ಕೂ ಬಂದಿದ್ದಾರೆ. ಆ್ಯಂಡ್ ನನಗೆ ಪರ್ಸ್ನಲಿ ಅಪ್ಪು ಸರ್, ನಾನು ನನ್ನ ಕಡೆಯಿಂದ ವರ್ಕ್ ಮಾಡಿದ್ದೀನಿ. ನಾನು ಆ್ಯಂಕರಿಂಗ್ ಮಾಡಬೇಕಾದ್ರೆ ರಿಯಾಲಿಟಿ ಶೋಸಲ್ಲೆಲ್ಲ ಅವರು ಜಡ್ಜ್ ಆಗಿ ಬರೋರು, ಈ ಥರದ್ದೆಲ್ಲ ಆಗ್ತಿತ್ತು. ವರುಣ್ದು ಬೇರೆ ಥರ, ಅವ್ರದ್ದು ವರ್ಕಲ್ಲಿ ಹಿ ವಾಸ್ ವರ್ಕಿಂಗ್ ವಿತ್ ಹಿಮ್. ನನ್ನ ವಿಷಯದಲ್ಲಿ ಏನಂತಂದರೆ, ನಾವಿಬ್ಬರು ಇಟ್ಸ್ ಲೈಕ್ ಫ್ರೆಂಡ್ಸ್ ಥರ, ನಾನು ಅಪ್ಪು ಸರು. ಸೊ ಊಟ ತಿಂಡಿ ವಿಷಯದಲ್ಲಿ ನಾನು ಪ್ರತಿದಿನ ಅವ್ರು ಬರೋದೇ ಫಸ್ಟ್ ಊಟ ವಿಷಯಕ್ಕೆ ನೆನಪಾಗೋದು. ಸೊ ಅವರು ನಾನು ಹಾಕೋ ಊಟದ ಫೋಟೋಸ್ ಎಲ್ಲ ನೋಡಿ ರಿಪ್ಲೈ ಮಾಡೋರು, ಇದು ನೀವು ಮನೆಯಲ್ಲೇ ಮಾಡೋದ, ಇದು ಎಲ್ಲಿಂದಾದ್ರೂ ನಾನು ನಮ್ಮಮ್ಮನೇ ಮಾಡೋದು ಅಂತಿದ್ದೆ. ಸೊ ಹಿ ವಾಸ್ ವೆರಿ ಹ್ಯಾಪಿ. ನಮ್ಮಮ್ಮಗೂ ತೋರಿಸ್ತಾ ಇದ್ದೆ, ನೋಡಮ್ಮ ಇಷ್ಟು ಚೆನ್ನಾಗಿ ಹೇಳಿದ್ರು, ಅವ್ರು ಖುಷಿ ಪಟ್ಟರು ನೀನು ಇದೆಲ್ಲ ಮಾಡಿದ್ಯಾ ಅಂತ ಹೇಳಿ. ಆ್ಯಂಡ್ ಅವರು ಎಷ್ಟೋ ಸರ್ತಿ ನಾನು ಅಂದರೆ ಒಂಥರ ನನಗೆ ಅಪ್ಪು ಸರು, ಶ್ರೀನಾಥ್ ಸರ್ ಎಲ್ಲ ಹೆಂಗೆ ಅಂತಂದರೆ ಒಂಥರ ಫ್ರೆಂಡ್ಸು, ಆ ಥರ ಫ್ಯಾಮಿಲಿ ಥರ. ಸೊ ನಂಗೆ ಹೆಂಗೆ ಅಂದರೆ, ಎಲ್ಲಾದರೂ ಅವರು ಫಾರಿನ್ಗೆ ಹೋಗ್ತಾ ಇದ್ದಾರೆ, ಅದೆಲ್ಲ ಏನೋ ಸ್ವಲ್ಪ ಗೊತ್ತಾಯ್ತು ಅಂದರೆ ನಂಗೆ ಇದು ಬೇಕು ಅದು ಬೇಕು ಅಂತ ಎಲ್ಲ ಹೇಳ್ತಾ ಇದ್ದೆ, ನಾನು ಕೊಡ್ತಾ ಇದ್ದೆ. ನಾನು ನನಗೆ ಪರ್ಫ್ಯೂಮ್ ಬೇಕು, ಇದು ಬೇಕು ಅಂತೆಲ್ಲ. ಪಾಪ ಒಂದ್ಸತಿ ಹೇಳಿದರು ನಾನು ನಿಂಗೆ ತಂದು ಕೊಡ್ತೀನಿ ಅಂತ. ಆ್ಯಂಡ್ ಒಂದು ಕೇಳಿದ್ದೆ ನಾನು ಅವ್ರ ಹತ್ರ, ರಾಜ್ಕುಮಾರ್ ಅವ್ರದ್ದು, ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಒಂದು ಬುಕ್ ಬರೆದಿದ್ದಾರೆ ಅಪ್ಪು ಸರ್, ಆ್ಯಂಡ್ ಇಟ್ಸ್ ಅ ವೆರಿ ಲಿಮಿಟೆಡ್ ಎಡಿಷನ್ ಬುಕ್ಕು. ಅದು ನಂಗೆ ಗಿಫ್ಟ್ ಮಾಡಿ ಅಂತ ಕೇಳಿದ್ದೆ ನಾನು, ನಂಗೆ ಕೊಡಿ ಅಂತ. ಅವರು ಅದರಲ್ಲೆಲ್ಲ ಬರೆದು, ನನ್ನ ಹತ್ರ ಇದೆ ಆ ಬುಕ್ಕು. ಸೊ ಯುನೋ ಆಲ್ ದ ಬೆಸ್ಟ್ ಅಂತೆಲ್ಲ ಬರೆದು ಹಿ ಹ್ಯಾಡ್ ಗಿವನ್ ಮೀ ದಟ್ ಬುಕ್. ಸೊ ನನ್ನ ಹತ್ರ ಇದೆ ಆ ಬುಕ್ಕು. ಸೊ ಆ ಥರದ್ದೆಲ್ಲ ಯುನೋ ಸಣ್ಣ ವಿಷಯಗಳು ಐ ಆಲ್ವೇಸ್ ರಿಮೆಂಬರ್ ಅಲ್ವಾ. ಅವ್ರು ನೆನೆಸ್ಕೊಂಡ್ರೆ ಅವರೇ ನಗುಗೆ ಇನ್ನೊಂದು ಹೆಸರು ಅಪ್ಪು ಸರು, ಊಟಕ್ಕೆ ಇನ್ನೊಂದು ಹೆಸರು ಅಪ್ಪು ಸರು, ಬ್ಲೆಸ್ಸಿಂಗ್ಸ್ಗೆ ಇನ್ನೊಂದು ಹೆಸರು ಅಪ್ಪು ಸರು. ನನಗೆ ಅದು ಬಿಡಿ, ಅವ್ರ ನೆಕ್ಸ್ಟ್ ಲೆವೆಲ್ ಅವರು. ಅವ್ರನ್ನ ಇವತ್ತು ಅದೆಷ್ಟು ಮಿಸ್ ಮಾಡ್ಕೊತೀವಿ ಅಂದರೆ, ದೇವ್ರಿಗೂ ಹೊಟ್ಟೆ ಕಿಚ್ಚಾಗ್ಬಿಟ್ಟಿದೆ. ಅದಕ್ಕೆ ಇಂಥ ಶಿಕ್ಷೆ ಕೊಟ್ಬಿಟ್ಟ ನಮಗೆಲ್ಲರಿಗೂ. ಎನಿವೇಸ್, ಸೊ ಮದುವೆಗೆ ಇಷ್ಟೆಲ್ಲ ಜನ ಬಂದರು. ಆ್ಯಂಡ್ ರಮ್ಯಾ ಅವ್ರು ಊಟ ಮಾಡಿದ್ರು ಅಂದ ತಕ್ಷಣ ನಂಗೆ ಇನ್ನೂ ಆಶ್ಚರ್ಯ ಆಗ್ತಾಯಿದೆ. ಅಂದರೆ ಹೋಳಿಗೆ ಅಥವಾ ಸಿಕ್ಕಣ ಇದೆಲ್ಲ ಎಷ್ಟು ಇಷ್ಟಪಟ್ಟು ಊಟ ಮಾಡಿ, ಅದೊಂದು ಬ್ಲೆಸ್ಸಿಂಗ್ಸ್ ನಿಮ್ಮನ್ನು ನಿಜವಾಗ್ಲೂ ನಿಮ್ಮ ಜೀವನದಲ್ಲಿ ಎಲ್ಲೋ ಕರ್ಕೊಂಡೋಗಿ ನಿಲ್ಸುತ್ತೆ. ಇನ್ನೂ ದೊಡ್ಡದಾಗಿ ನೀವಿಬ್ಬರು ಸಾಧಿಸ್ತೀರಾ ಅನ್ನೋದು. ಈ ಫೈನಾನ್ಷಿಯಲ್ ಅಂತಂದರೆ ಇಂಡಿಪೆಂಡೆಂಟ್ ಆಗಿರಬೇಕು ಅನ್ನೋದು ಎಲ್ಲ ಹೆಣ್ಮಕ್ಳಿಗೂ ಕನಸು.